ಜಿಯವರ ಜ್ಞಾಪಕ ಚಿತ್ರಶಾಲೆ. ಸೊನ್ನೇಗೌಡರ ಸಮಾರಾಧನೆ. ಸೊಣ್ಣವಾಡಿ ಎಂಬುದು ಸಣ್ಣ ಗ್ರಾಮ. ಮೂಲ ರೂಪದಲ್ಲಿ ಅದು ಬಹುಶಃ ಸ್ವರ್ಣವಾಡಿ ಎಂದಿದ್ದಿರಬಹುದು. ಆ ಗ್ರಾಮದ ಯಜಮಾನರು ಸೊನ್ನೇಗೌಡರು. ಅವರ ಪೂರ್ವಿಕರು ಭಿಸ್ಸೇಗೌಡರೆಂದು ಜನ ಹೇಳುತ್ತಿದ್ದರು. ಭಿಸ್ಸೇಗೌಡರು ಒಬ್ಬ ಸಣ್ಣ ಪಾಳೆಯಗಾರರು. ನನ್ನ ಕಾಲಕ್ಕೆ ಸೊನ್ನೇಗೌಡರು ಭಾರಿ ರೈತರು. ಅವರಿಗೆ ಪಾಳೆಯಗಾರರೆಂಬ ಹೆಸರಿಲ್ಲದಿದ್ದರೂ ಅವರ ಕಾರ್ಯಕರ್ದುಗಳೆಲ್ಲ ಅವರು ಪಾಳೆಯಗಾರರು ಎಂಬಂತೆಯೇ ಇತ್ತು. ಸೊನ್ನೇಗೌಡರು ವರ್ಷಕ್ಕೆ ಒಂದು ದಿನ ಪುಷ್ಯ ಮಾಘ ಮಾಸಗಳಲ್ಲಿ ಧಾತ್ರಿ ಹವನದ ಸುಮಾರಿನಲ್ಲಿ ಒಂದು ಬ್ರಾಹ್ಮಣ ಸಂತರ್ಪಣೆ ನಡೆಸುತ್ತಿದ್ದರು. ಅದಕ್ಕೆ ಮುಳಬಾಗಿಲಿನಿಂದ ಕಚೇರಿ ಜನಗಳು, ಸ್ಕೂಲು ಮೇಷ್ಟರುಗಳು ಹೋಗುತ್ತಿದ್ದರು. ವೈದಿಕರು ಆ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಿಂದಲೂ ಬರುತ್ತಿದ್ದರು. ನಾನು ಅಂಥ ಒಂದು ಸಂತರ್ಪಣೆಗೆ ಹೋಗಿದ್ದೆ. ಬಹುಶಃ 1901ನೇ ಇಸವಿಯಲ್ಲಿ. ನನ್ನ ಬಾಲ್ಯದ ಕಾಲ ಪೂರ್ವಕಾಲ. ಅದು ಗತವೈಭವ. ಅದರ ಚಿತ್ರ ಈ ಕಾಲದ ಯುವಕರಿಗೆ ಇಷ್ಟವಾದೀತು. ತಮ್ಮ ಪೂರ್ವಿಕರು ಹೇಗೆ ಹೇಗೆ ಸಂತೋಷಪಟ್ಟರೆಂಬುದನ್ನು ತಿಳಿಸುವ ಕಾರಣದಿಂದ. ಸೊನ್ನೇಗೌಡರು ಎತ್ತರವಾದ ಆಳು, ತೆಳುವಾದ ಮೈಕಟ್ಟು, ಬಣ್ಣ ಎಣ್ಣೆಗೆಂಪಿಗೂ ಕಪ್ಪಿಗೂ ನಡುವಣದು. 2 ಕೈಗಳಲ್ಲೂ ಚಿನ್ನದ ಕಪ್ಪಗಳು, ಉಂಗುರಗಳು, ಕಿವಿಯಲ್ಲಿ ಕೆಂಪು ಕಲ್ಲು ಹಾಕಿದ ಹತ್ತಕಡುಕು ಮತ್ತು ಎಡಗಿವೆಯ ಮೇಲೆ ಮುರುವು ಎಂಬ ಆಭರಣ, ತಲೆಯ ಮೇಲೆ ಭಾರಿ ರುಮಾಲು. ಆ ವ್ಯಕ್ತಿಯಲ್ಲಿ ಎದ್ದು ಕಾಣುತ್ತಿದ್ದ ಅಂಗವೆಂದರೆ ಮೀಸೆಯ ಜೋಡಿ. ಮೀಸೆಯ ಪಸಂದು ನೋಡಬೇಕೆಂದರೆ ಸೊನ್ನೇಗೌಡರ ಮುಖ. ಇವರ ಒಂದು ಮನೆ ಮುಳಬಾಗಿಲಿನಲ್ಲಿಯೂ ಉಂಟು. ಆ ಊರಿನಲ್ಲಿದ್ದ 3-4 ಭಾರಿ ಭಾರಿ ಮನೆಗಳಲ್ಲಿ ಇದು ತುಂಬ ಭಾರಿಯಾದದ್ದು. ಅದನ್ನು ನಾನು ನೋಡಿದ್ದು ನನ್ನ ಚಿಕ್ಕಂದಿನಲ್ಲಿ. ಆ ಕಟ್ಟಡ ಪೂರ್ತಿಯಾಗಿದ್ದಾಗ 300-400 ಅಂಕಣವಿದ್ದಿರಬಹುದೆಂದು ಜನ ಹೇಳುತ್ತಿದ್ದರು. ಸೊನ್ನೇಗೌಡರು ಈ ಮನೆಯಲ್ಲಿ ವಾಸವಾಗಿರಲಿಲ್ಲ. ಅವರು ಮುಳಬಾಗಿಲಿಗೆ ಬಂದಾಗ ಆ ಮನೆಯ 1-2 ಕೊಠಡಿಗಳಲ್ಲಿ ಬಿಡಾರ ಮಾಡುತ್ತಿದ್ದರು. ಅವರ ಖಾಯಂ ವಾಸಸ್ಥಾನ ಸೊಣ್ಣವಾಡಿ. ಸ್ವಾಮಿಗಳ ಬಿಡಾರ. ಮುಳಬಾಗಿಲಿನ ದೊಡ್ಡ ಮನೆ ಒಂದು ಸತ್ರದಂತೆ ಇತ್ತು. ಆ ಊರಿಗೆ ಸ್ವಾಮಿಗಳು, ಗುರುಗಳು, ದೊಡ್ಡ ಪರಿವಾರವುಳ್ಳ ಇತರರು ಪದೇ ಪದೇ ಬರುತ್ತಿದ್ದರು. ನಾನು ಮೊದಲನೇ ಸಲ ಆ ಮನೆಗೆ ಹೋಗಿದ್ದದ್ದು ಅಲ್ಲಿ ಅವನಿ ಸ್ವಾಮಿಗಳು ಇಳಿದುಕೊಂಡಿದ್ದಾಗ. ಈಗ್ಗೆ 75-80 ವರ್ಷದ ಹಿಂದಿನ ಸ್ವಾಮಿಗಳು. ಅವರ ಪರಿವಾರದಲ್ಲಿ ಆನೆ, ಕುದುರೆ, ಭಾಂಕ ಎಂಬ ನಗಾರಿ, ಕೊಂಬು ಕಹಳೆ ಊದುವವರು ಮೊದಲಾದ ಪರಿವಾರವಿತ್ತು. ಆ ಮನೆಗೆ ಸಮೀಪದಲ್ಲಿ ಹುಣಸೆ ಮರ, ಗಂಗರೇಣಿ ಮರ ಇದ್ದವು. ಆನೆಯನ್ನೂ ಆನೆ ಮರಿಯನ್ನೂ ಈ ಮರಗಳಿಗೆ ಕಟ್ಟಿಹಾಕಿದ್ದಾಗ ಅದನ್ನು ನೋಡಲು ಬೆಳಗಿನಿಂದ ಸಂಜೆಯವರೆಗೂ ಒಂದು ಬೀದಿಯ ಗುಂಪು ಸೇರಿರುತ್ತಿತ್ತು. ನನ್ನ ತಾತಂದಿರು ನನ್ನನ್ನು ಆ ಸ್ವಾಮಿಗಳ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ ನಮಸ್ಕಾರ ಮಾಡಿಸಿದ್ದು, ಸ್ವಾಮಿಗಳು ಏನೋ ಒಂದು ಒಳ್ಳೆಯ ಮಾತನಾಡಿ ನನಗೆ ಪ್ರಸಾದ ಕೊಟ್ಟದ್ದು ನನ್ನ ನೆನಪಿನಲ್ಲಿ ನಿಂತಿದೆ. ಸ್ವಾಮಿಗಳು ಆ ಮನೆಯಲ್ಲಿ ಇದ್ದಷ್ಟು ದಿನ ಆ ಊರಿನ ಮತ್ತು ಹತ್ತಿರದ ಅಗ್ರಹಾರಗಳಲ್ಲಿಯ ಬ್ರಾಹ್ಮಣತಿಯರಿಗೆ ಪ್ರತಿದಿನವೂ ಮಠದ ಸಮಾರಾಧನೆಯ ಊಟ. ನನ್ನ ಬಾಲ್ಯದ ಕಾಲ ಭೋಜನ ಸಮೃದ್ಧಿಯ ಕಾಲ. ನಾನು ಆ ಮನೆಗೆ ಮತ್ತೊಂದು ಸಾರಿ ಹೋಗಿದ್ದದ್ದು ನಲ್ಲಾನ್ ಚಕ್ರವರ್ತಿಗಳು ಎಂಬ ಶ್ರೀ ವೈಷ್ಣವ ಆಚಾರ್ಯ ಪುರುಷರು ಅಲ್ಲಿದ್ದಾಗ. ನಲ್ಲಾನ್ ಎಂಬ ಹೆಸರನ್ನು ನಲ್ಲಾಲ್ ಎಂದು ಜನ ಹೇಳುತ್ತಿದ್ದದ್ದುಂಟು. ಈ ಶ್ರೀ ವೈಷ್ಣವ ಆಚಾರ್ಯರು ಮುಳಬಾಗಿಲಿನ ಖಾಯಂ ನಿವಾಸಿಗಳಲ್ಲ, ಆಗಾಗ ಬಂದು ಹೋಗುತ್ತಿದ್ದವರು. ಮುಳಬಾಗಿಲಿನ ಆಂಜನೇಯ ದೇವಾಲಯ ಮಹಾಪ್ರಖ್ಯಾತವಾದದ್ದಷ್ಟೇ. ರಥೋತ್ಸವ. ಆ ದೇವಾಲಯದ ಶ್ರೀರಾಮರ ರಥೋತ್ಸವ ವೈಶಾಖ ಪೌರ್ಣಿಮೆಯಂದು ನಡೆಯುತ್ತಿತ್ತು. ಆ ಉತ್ಸವದಲ್ಲಿ ನಲ್ಲಾನ್ ಸ್ವಾಮಿಗಳಿಗೆ ಒಂದು ಮುಖ್ಯ ಸ್ಥಾನ. ರಥದಲ್ಲಿ ಸ್ವಾಮಿಯನ್ನು ಬಿಜ ಮಾಡಿಸುವ ಕಾಲದಲ್ಲಿ ನಲ್ಲಾನ್ ಸ್ವಾಮಿಗಳು ಅಲ್ಲಿರಬೇಕು. ದೇವರ ರಥಾರೋಹಣವಾದ ಬಳಿಕ ನಲ್ಲಾನ್ ಸ್ವಾಮಿಗಳು ಮಂಗಳಾರತಿ ಮಾಡಿ ರಥದಲ್ಲಿ ಕೂಡಬೇಕು. ಸುಮಾರು 3 ಮಾರಿನಷ್ಟು ದೂರ ರಥ ಮುಂದಕ್ಕೆ ಸಾಗಿದ ಮೇಲೆ ನಲ್ಲಾನ್ ಸ್ವಾಮಿಗಳು ರಥದಿಂದಿಳಿದು ತಮ್ಮ ಬಿಡಾರಕ್ಕೆ ದಯಮಾಡಿಸುವರು. ನಲ್ಲಾನ್ ಸ್ವಾಮಿಗಳು ಮಂಗಳಾರತಿ ಮಾಡಿ ಆರತಿಯನ್ನು ತೆಗೆದುಕೊಳ್ಳುವುದಕ್ಕೆ ಮುಂಚೆ ಮತ್ತಾರ ಸೇವೆಗೂ ಅವಕಾಶವಿಲ್ಲ. ಇದು ಮಾಮೂಲು. ಈ ಸಂದರ್ಭದಲ್ಲಿ ಒಂದು ತಕರಾರು. ಮುಳಬಾಗಿಲಿನಲ್ಲಿ ಬೇರೆ ಮಠಗಳು ಉಂಟು. ಸ್ಮಾರ್ತರವು, ಮಾಧ್ವರವು. ಮಾಧ್ವ ಮಠಗಳಲ್ಲಿ ಮುಖ್ಯವಾದದ್ದು
ಶ್ರೀಪಾದರಾಯರ ಮಠ. ಈ ಮಠದ ಸ್ವಾಮಿಗಳು ರಥಸ್ಥನಾದ ದೇವರ ದರ್ಶನಕ್ಕೆ ಬರಬೇಕು ಎಂದರೆ ಆಗ ನಲ್ಲಾನ್ ಸ್ವಾಮಿಗಳು ದೇವರ ಬಳಿ ಇರಲಾಗದು. ನಲ್ಲಾನ್ ಸ್ವಾಮಿಗಳು ಒಟ್ಟಿನ ಮೇಲೆ ಗೃಹಸ್ಥರು, ಮಠದ ಸ್ವಾಮಿಗಳು ಯತಿಗಳು. ಗೃಹಸ್ಥರು ಮತ್ತು ಶ್ರೀವೈಷ್ಣವ ಮತಸ್ಥರೂ ಆದವರು ರಥದ ಒಳಗಡೆ ಇದ್ದಾಗ ಮಾಧ್ವ ಯತಿಗಳು ನೆಲದ ಮೇಲೆ ನಿಂತು ಸೇವಿಸುವುದೋ? ಈ ತಕರಾರನ್ನು ಪರಿಹಾರ ಮಾಡುವುದಕ್ಕಾಗಿ 2 ಉಪಾಯಗಳು. ಒಂದು, ನಲ್ಲಾನ್ ಆಚಾರ್ಯರು 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ಸಲ ಬರತಕ್ಕದ್ದು. ವರ್ಷೇ ರಥೋತ್ಸವ ಕಾಲದಲ್ಲಿ ಬೇರೆಲ್ಲಿಯೋ ಇರತಕ್ಕದ್ದು. 4 ವರ್ಷಕ್ಕೊಂದು ಸಲ ತಮ್ಮ ಬರುವಿಕೆಯನ್ನು ದೇವಸ್ಥಾನದವರಿಗೆ ತಿಳಿಸಿ ಆಮೇಲೆ ಬರುವುದು. 2, ಬಂದರೂ ಅವರು ರಥಾರೋಹಣ ಮಾಡಿ ಮಂಗಳಾರತಿ ತೆಗೆದುಕೊಂಡು ಹೋದ ಬಳಿಕ ದೇವಸ್ಥಾನದ ಹೆಡ್ ಅರ್ಚಕರು ಶ್ರೀಪಾದರಾಜ ಮಠಕ್ಕೆ ವರ್ತಮಾನ ಕಳುಹಿಸುವುದು. ಆ ಬಳಿಕ ಶ್ರೀಪಾದರಾಜ ಸ್ವಾಮಿಗಳು ರಥ ದರ್ಶನಕ್ಕಾಗಿ ಬರುವುದು. ಈ ಏರ್ಪಾಟಿನಿಂದ ಎಲ್ಲ ಸಮಾಧಾನವಾಗಿ ನಡೆಯುತ್ತಿತ್ತು. ಇದರಲ್ಲಿ ಮುಖ್ಯವಾದ ಭಾಗ ಆಂಜನೇಯ ದೇವಾಲಯದ ಹೆಡ್ ಅರ್ಚಕರಾದ ಶ್ರೀನಿವಾಸಾಚಾರ್ಯರು, ರಾಮಾಚಾರ್ಯರು ಅವರ ಉಪಾಯ ನಯ. ಪೂಜೆಯ ವೈಖರಿ. ಒಂದು ಸಾರಿ ಸೊನ್ನೇಗೌಡರ ಮುಳಬಾಗಿಲು ಮನೆಯಲ್ಲಿ ಯಾರೋ ಶ್ರೀ ವೈಷ್ಣವ ಸ್ವಾಮಿಗಳು 1 ತಿಂಗಳು ಬಿಡಾರ ಮಾಡಿದ್ದರು. ಪ್ರತಿದಿನವೂ ಮಧ್ಯಾಹ್ನ 11 ಗಂಟೆಯ ಸಮಯದಲ್ಲಿ ಕೊಂಬು ಊದಿದ ಶಬ್ದವೂ, ಮೇಳದ ಶಬ್ದವೂ, ನಗಾರಿಯ ಹೊಡೆತದ ಶಬ್ದವೂ ಅಲ್ಲಿಂದ ನಮ್ಮ ಮನೆಗೆ ಕೇಳಿ ಬರುತ್ತಿತ್ತು. ಒಂದು ದಿನ ನಾನು ಕುತೂಹಲಪಟ್ಟು ಅದೇನು ಶಬ್ದವೆಂದು ಯಾರೋ ಹಿರಿಯರನ್ನು ಕೇಳಿದೆ. ಅವರು ಅದು ನಲ್ಲಾನ್ ಸ್ವಾಮಿಗಳ ದೇವತಾರ್ಚನೆ ಎಂದರು. ನನ್ನ ಕುತೂಹಲ ಅದರಿಂದ ತೀವ್ರವಾಯಿತು. ದೇವತಾರ್ಚನೆ ಹೇಗೆ ನಡೆಯುತ್ತದೋ, ಅಲ್ಲಿ ಮಂತ್ರಪುಷ್ಪ ಹೇಗೆ ಹೇಳುತ್ತಾರೋ, ಏನೇನು ಸಂಭ್ರಮವಾಗುತ್ತದೆಯೋ ಅದನ್ನೆಲ್ಲ ನೋಡಬೇಕೆಂದು ಆಸೆ ಹೆಚ್ಚಾಯಿತು. ಮಾರನೇ ದಿನ ನಗಾರಿ ಸದ್ದು ಕೇಳಿಸಿದ ಕೂಡಲೇ ಅಲ್ಲಿಗೆ ಹೋದೆ. ಮೇಳ ಆಗತಾನೇ ನಿಂತಿತ್ತು. ನಗಾರಿಯ ಸದ್ದು ನಡೆಯುತ್ತಿತ್ತು. ನಾನು ಆ ಮನೆಯನ್ನು ಹೊಕ್ಕು ಅದರ ಹಜಾರಕ್ಕೆ ಹೋದೆ. ಅಲ್ಲಿ 2-3 ಇದ್ದರು. ನಾನು ದೇವರ ಪೂಜೆ ನೋಡಲು ಬಂದಿದ್ದೇನೆ, ಅದು ಎಲ್ಲಿ ಎಂದೆ. ಅವರು ಒಳಗೆ ಹೋಗಿ ಇನ್ನೊಂದು ಹಜಾರ ಎಂದರು. 2ನೆಯ ಹಜಾರಕ್ಕೆ ಹೋದೆ. ಅಲ್ಲಿ 2 ಚಾಪೆ ಹಸಿತ್ತು. ಯಾರೋ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಅವರು ಇನ್ನೊಂದು ಹಜಾರ ಎಂದು ಒಳಗಡೆ ಕೈ ತೋರಿಸಿದರು. 3ನೆಯ ಹಜಾರಕ್ಕೂ ಹೋದೆ. ಅಲ್ಲಿ ಒಳ್ಳೆಯ ಜಮಖಾನೆ ಹಸಿತ್ತು. 2-3 ಹೊರಗು ದಿಂಬುಗಳಿದ್ದವು. 3-4 ಮಂದಿ ಸೊಗಸಾಗಿ ಪಟ್ಟೆ ನಾಮಗಳನ್ನು ಧರಿಸಿ ಒಬ್ಬಟ್ಟಂಚಿನ ಧೋತ್ರಗಳನ್ನುಟ್ಟು ಜಮಖಾನದ ಮೇಲೆ ಕುಳಿತು ತಾಂಬೂಲ ಚರ್ವಣ ಮಾಡುತ್ತಾ ಮಾತನಾಡಿಕೊಂಡು ಕೇಕೆ ಹೊಡೆಯುತ್ತಿದ್ದರು. ನಾನು ದೇವರ ಪೂಜೆ ಎಂದೆ. ಅವರಲ್ಲೊಬ್ಬರು ಮುಗಿಯಿತಲ್ಲ, ಈಗ ತಾನೇ ಮುಗಿದು ಹೋಯಿತು ಎಂದರು. ನಾನು ಬೆಪ್ಪನಾಗಿ ಹಿಂದಿರುಗಿದೆ. ಮೇಳದವರು ಅವರ ಹೊತ್ತಿನಲ್ಲಿ ಮೇಳ ಊದಿದರು. ಕೊಂಬಿನವನು ಅವನ ಹೊತ್ತಿನಲ್ಲಿ ಕೊಂಬೆತ್ತಿದ. ನಗಾರಿಯವನು ಅವನ ಹೊತ್ತಿನಲ್ಲಿ ನಗಾರಿ ಬಾರಿಸಿದ. ಸ್ವಾಮಿಗಳು ಅವರ ಹೊತ್ತಿನಲ್ಲಿ ಅವರ ಪೂಜೆ ಮಾಡಿದರು. ಎಲ್ಲರೂ ಅವರವರಷ್ಟಕ್ಕೆ ಅವರವರು ಸ್ವತಂತ್ರರು. ನಾನು ಇದನ್ನು ನನ್ನ ತಾತನಿಗೆ ಹೇಳಿದೆ. ಅವರು, ನೀನು ಯಾಕೆ ಹೋದೆ ಅಲ್ಲಿಗೆ? ಹೇಳಾದರೂ ಹೇಳಬಾರದಾಗಿತ್ತೆ ಎಂದರು. ಸೊನ್ನೇಗೌಡರ ಮನೆಯಲ್ಲಿ ವಾಸವಾಗಿದ್ದು ನನಗೆ ತಿಳಿದು ಬಂದ 3ನೆಯವರು ಅಮಲ್ದಾರ್ ಮೋಕ್ಷಗುಂಡಂ ವೆಂಕಟೇಶಯ್ಯನವರು. ಇವರು ಭಾರಿ ಕುಟುಂಬವಂತರು ಮತ್ತು ದರ್ಪವಂತರು ಆದದ್ದರಿಂದ ಅಷ್ಟು ದೊಡ್ಡ ಮನೆ ಅವರಿಗೆ ಅವಶ್ಯವಾಗಿತ್ತು. ಸೊನ್ನೇಗೌಡರ ಕುಟುಂಬ ವೆಂಕಟೇಶಯ್ಯನವರನ್ನು ಕುರಿತು ನನ್ನ ಜ್ಞಾಪಕವನ್ನು ಬೇರೆ ಕಡೆ ನಿರೂಪಿಸಿದ್ದೇನೆ. ನಾನು ಅವರಿಂದ ವಿಶ್ವಾಸ ಪಡೆದು ಉಪಕೃತನಾದವನು. ಈಗ ಸೊನ್ನೇಗೌಡರ ವಿಚಾರಕ್ಕೆ ಹಿಂದಿರುಗುತ್ತೇನೆ. ಅವರ ಸೊನ್ನೆವಾಡಿಯ ಮನೆಯನ್ನು ಮನೆ ಎನ್ನುವುದಕ್ಕಿಂತ ಕೋಟೆ ಎನ್ನುವುದು ಸಮಂಜಸ. ಅವರು ಆ ಕೋಟೆಯ ಎಲ್ಲ ಮನೆಗಳಲ್ಲೂ ವಾಸವಿದ್ದರು. ಪರ್ಯಾಯ ಪ್ರಕಾರದಿಂದ ಮಧ್ಯದಲ್ಲಿ ಒಂದು ಮನೆ, ಅದರ ಸುತ್ತ ಒಂದು ಸಾಲು ಮನೆಗಳು, ಆ ಸಾಲಿನ ಸುತ್ತ 3ನೆಯ ಸಾಲು, ಅದರ ಸುತ್ತ 4ನೆಯ ಸಾಲು. ಒಂದೊಂದು ಸಾಲಿನ ಒಂದೊಂದು ಮನೆಯಲ್ಲಿಯೂ ಸಂಸಾರಗಳು ಬೇರೆ ಬೇರೆ. ಸೊನ್ನೇಗೌಡರಿಗೆ 4 ಮಂದಿ ಮಡದಿಯರಂತೆ. ಒಬ್ಬೊಬ್ಬಾಕೆಯ ಬೀದಿ ಒಂದೊಂದು. ಒಬ್ಬೊಬ್ಬಾಕೆಗೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇದ್ದರು. ಹಾಗೆಯೇ ಸೊಸೆಯರೂ ಅಳಿಯಂದಿರೂ ಇದ್ದರು.
ಒಂದೊಂದು ಸಂಸಾರಕ್ಕೆ ಸೇರಿದಂತೆ ಹಸು, ಎಮ್ಮೆ, ಕರುಗಳು, ಅದರ ಜೊತೆಗೆ ಕೋಳಿ, ಬಹುಶಃ ಕುರಿ, ಇವೆಲ್ಲವೂ ಇದ್ದದ್ದನ್ನು ನಾನು ಹುಡುಗನಾಗಿದ್ದಾಗ ಸ್ವತಃ ಕಂಡಿದ್ದೆ. ಆಗ ನನಗುಂಟಾದ ಆಶ್ಚರ್ಯದಿಂದ ನನ್ನ ಕೂಡ ಇದ್ದ ಹಿರಿಯರನ್ನು ಕೇಳಿದ್ದೆ. ಅವರು ಹೇಳಿದ ಮಾತನ್ನು ಇಲ್ಲಿ ಬರೆದಿದ್ದೇನೆ. ಧಾತ್ರಿ ಹವನ. ಸೊಣ್ಣವಾಡಿಯಲ್ಲಿ ಧಾತ್ರಿ ಹವನದ ಭೋಜನದ ದಿವಸ ಬೆಳಗಿನ ಜಾವದಲ್ಲಿಯೇ ಎದ್ದು ಸುಮಾರು 7 ಗಂಟೆಯ ಹೊತ್ತಿಗೆ ಸೊಣ್ಣವಾಡಿ ಊರ ಮುಂದಿನ ಕೆರೆಯನ್ನು ಸೇರಿದೆವು. ದಾರಿ ನಡೆದದ್ದರಿಂದ ಮೈಗೆ ಚಳಿ ತೋರಲಿಲ್ಲ. ನೀರು ಬೇಕು ಎನಿಸಿತು. ಕೆರೆಯ ತುಂಬ ಸೊಗಸಾದ ತಿಳಿನೀರು. ಮುಖ ತೊಳೆದು ಸ್ನಾನ ಮಾಡಿದೆವು. ಒಗೆದ ಬಟ್ಟೆ ಧರಿಸಿ 20 ಗಜ ನಡೆದಾಗ ಅಲ್ಲಿ ತೋಟ, ಬಹಳ ಸೊಗಸಾದ ತೋಟ ಎಂದು ನನಗೆ ಈಗ ಅನ್ನಿಸುತ್ತದೆ. ಬಾಳೆಯ ಕಾಡು ಎನ್ನಬಹುದು ಅದನ್ನು. ತೆಂಗೂ ಹಾಗೆಯೇ. ಅಲ್ಲಲ್ಲಿ ಮಾವಿನ ಗಿಡ, ನಡು ನಡುವೆ ಚೆಂಡು ಮಲ್ಲಿಗೆ ಹೂವಿನ ಪಾತಿಗಳು, ಮಲ್ಲಿಗೆಯ ಹಬ್ಬು, ಈ ನಾನಾ ರೀತಿಯ ಗಿಡಗಳು ತಾವಾಗಿ ಬೆಳೆದಿದ್ದವೆಂಬಂತೆ ತೋರುತ್ತಿತ್ತು. ಲಾಲ್ ಬಾಗಿನಲ್ಲಿ ಕಾಣುವ ಕ್ರಮ, ನಿಯಮ ಏನೂ ಅಲ್ಲಿರಲಿಲ್ಲ. ಗಿಡವಿಲ್ಲದೆ ಬಿಟ್ಟಿದ್ದ ನೆಲವೇ ರಸ್ತೆ. ಆದರೆ ಎಲ್ಲಿ ನೋಡಿದರೂ ಚೊಕ್ಕಟವಾಗಿತ್ತು, ತಂಪಾಗಿತ್ತು. ಅದು ಅವರೆಕಾಯಿ ಕಾಲ. ಒಂದು ಕಡೆ ಅವರೆಕಾಯಿ ರಾಶಿ ಬಿದ್ದಿತ್ತು, ಇನ್ನೊಂದು ಕಡೆ ಬಾಳೆಯ ಸುಳಿಗಳು. ಅಲ್ಲಿಗೆ ಬಂದಿದ್ದ ಸ್ಕೂಲ್ ಮೇಸ್ಟರುಗಳು, ಶಾನುಭೋಗರುಗಳು, ಒಬ್ಬರಿಬ್ಬರು ವೈದಿಕರು ಸೇರಿ ಅವರೆಕಾಯಿ ಬಿಡಿಸಿ ಅಡಿಗೆಗೆ ಅಣಿ ಮಾಡುತ್ತಿದ್ದರು. ಇನ್ನು ಕೆಲವರು ಇಂಥವರು ಹರಿವಲಯ ಸಾಲುವಲೆಗಳ ಮುಂದೆ ಪಾಕ ಕಾರ್ಯದಲ್ಲಿ ಇದ್ದರು. ಅವರೆಕಾಯಿ, ಬಾಳೆ ಎಲೆ, ಅಕ್ಕಿ, ಬೇಳೆ ಮೊದಲಾದ ಸಮಸ್ತವನ್ನು ಸೊಣ್ಣೇಗೌಡರು ಸರಬರಾಜು ಮಾಡಿದ್ದರು. ಆ ಸರಬರಾಜಿನಲ್ಲಿ ನಾನು ಈಗ ವಿಶೇಷವಾಗಿ ಹೇಳಬೇಕಾಗಿರುವುದು ತುಪ್ಪವೆಂಬ ಪದಾರ್ಥ. ಅದು ಈಗಿನವರಿಗೆ ಅಪರೂಪವಾದದ್ದರಿಂದ ಒಂದು ಮಾತು ಹೆಚ್ಚಿಗೆ ಹೇಳುತ್ತೇನೆ. ತುಪ್ಪವೆಂಬ ಪದಾರ್ಥ ಕುಂಬಾರನ ಗಡಿಗೆಗಳಲ್ಲಿ ಬಂದಿತ್ತು. 5-6 ಗಡಿಗೆಗಳು. ಒಂದೊಂದು ಗಡಿಗೆಯಲ್ಲೂ ತೇಲುವ ಅರಿಸಿನ ಕೇಸರಿ ಬಣ್ಣದ ತುಪ್ಪ, ಮರಳು ಮರಳಾದದ್ದು. ನಮ್ಮ ಊರಿನ ರಸಿಕರು, ಸಣ್ಣ ಪುಟ್ಟ ವಯಸ್ಸಿನ ನನ್ನಂಥ ಹುಡುಗರು ತುಪ್ಪದಲ್ಲಿ ಬೆಟ್ಟು ಇಟ್ಟಿದ್ದನ್ನು ನೋಡಿ ಆಗ ಸ್ವಾಭಾವಿಕವಾದ ತೆಲುಗು ಮಾತಿನಲ್ಲಿ, ಅಯ್ಯಯ್ಯ, ಈ 5-6 ಆಜ್ಯಂలో ಏಲುಪಟ್ಟಿ ಮೂಷಿ ಚೂಸ್ತಾಡೆ ಎನ್ನುತ್ತಿದ್ದರು. ಇದು ಅವರ ಹಾಸ್ಯದ ದಾರಿ. ಆಜ್ಯವೆಂದರೆ ತುಪ್ಪವೆಂದು ನಮಗೆ ಗೊತ್ತಿರಲಿಲ್ಲ. ಆದದ್ದರಿಂದ ಏನೋ ಕೊಳಕು ಸಾಮಾನು ಎಂದು ಅವರು ಭಾವಿಸಿದಂತೆ ಧ್ವನಿ ಕೊಟ್ಟು ಮಾತನಾಡಿದ್ದೆವು. ತುಪ್ಪವನ್ನು ಪರೀಕ್ಷಿಸುವಾಗ ಒಂದು ಸಣ್ಣ ಹಂಚಿಕಡ್ಡಿಯಿಂದ ಒಂದು ಕಣವನ್ನೆತ್ತಿ ಅದನ್ನು ಎಡಗೈ ತರ್ಜನಿಯಿಂದ ಮೆದುವಾಗಿ ಮೇಲೆ ಮೇಲೆ 1-2 ಸಲ ಸವರಿ, ಅದರ ವಾಸನೆಯಿಂದ ಅದು ಆಕಳ ತುಪ್ಪ ಹೌದೇ ಅಲ್ಲವೇ, ಚೆನ್ನಾಗಿದೆಯೇ ಇಲ್ಲವೇ ಎಂಬುದನ್ನು ಗೊತ್ತು ಮಾಡುವರು. ಸೊಣ್ಣೇಗೌಡರ ಔತಣದ ತುಪ್ಪ ಉತ್ತಮದಲ್ಲಿ ಉತ್ತಮ ದರ್ಜೆಯದು. ಎಂದರೆ ಆ ಕಾಲದಲ್ಲಿ ಗೋ ಸಮೃದ್ಧಿ ಆಗಿತ್ತು ಮತ್ತು ಅಂಗಡಿಗಳಿಗೆ ಹಾಕುವ ಪದ್ಧತಿ ಇರಲಿಲ್ಲ. ಎಷ್ಟೋ ಮಂದಿ ರೈತರು ತುಪ್ಪವನ್ನು ಮಾರುವುದು ಹೀನ ಕಾರ್ಯ ಎಂದು ತಿಳಿದಿದ್ದರು. ಹೀಗೆ ಬ್ರಾಹ್ಮಣರಿಗೆ ಭೋಜನ ಸಮೃದ್ಧವಾಯಿತು. ಭೋಜನಂ ದೇಹಿ ರಾಜೇಂದ್ರ ಘೃತ ಸೂಪ ಸಮನ್ವಿತಂ ಮಾಹಿಷಂಚ ಶರಶ್ಚಂದ್ರ ಚಂದ್ರಿಕಾ ಧವಳಂ ದಧಿ. ಇಷ್ಟನ್ನೇ ಅಲ್ಲವೇ ಕಾಳಿದಾಸಾದಿ ಕವಿಗಳೆಲ್ಲ ಬೇಡಿದ್ದು. ಅದು ನಮಗೆ ಸಿದ್ಧವಾಗಿತ್ತು. ಸಮೃದ್ಧಿ. ನಾವು ಸೊಣ್ಣೇಗೌಡರ ಅತಿಥಿಗಳಾಗಿದ್ದ ದಿವಸ ನಮಗೆ ದೇವಲೋಕದ ಭೋಜನ. ಅವರೇ ಬೀಜದ ಹಿದಕು ಬೇಳೆ ತೊವ್ವೆ, ಯಥೇಷ್ಟವಾಗಿ ಘೃತ, ಅವರೆಕಾಯಿ ಹುಳಿ, ಹಾಗಲಕಾಯಿ ಗೊಜ್ಜು, ಅಂಬೊಡೆ, ಶಾಮಿಗೆ ಪಾಯಸ, ಚಾಕುವಿನಿಂದ ಕಡಿಯುವಷ್ಟು ಗಡ್ಡೆ ಕಟ್ಟಿದ ಮೊಸರು, ಹಪ್ಪಳ, ಸಂಡಿಗೆ, ಪಲ್ಯಗಳು. ಇನ್ನೇನು ಬೇಕು ಭೋಗಕ್ಕೆ? ಆ ಪ್ರಾಂತದಲ್ಲಿ ಆ ಕಾಲದಲ್ಲಿ ಆಲೂಗಡ್ಡೆ, ಕೋಸುಗಡ್ಡೆ, ಹುರುಳಿಕಾಯಿ ಮೊದಲಾದ ಹೊಸ ನಮೂನೆಯ ತರಕಾರಿಗಳು ಇರಲಿಲ್ಲ. ಅಲ್ಲಿವರೆಗೆ ನಮಗೆ ನಿಂಬೆಕಾಯಿ ಯಥೇಷ್ಟವಾಗಿತ್ತು. ಊಟದ ಜೊತೆಗೆ ಹಸಿ ಮೆಣಸಿನಕಾಯಿಯೂ ಹಾಗೆಯೇ. ಸಂತೋಷವಾಗಿ ಹರಟಿಕೊಂಡು ಪದಾರ್ಥಗಳನ್ನು ಮತ್ತೆ ಮತ್ತೆ ಕೇಳಿ ಬಡಿಸಿಕೊಂಡು ಎಲ್ಲರೂ ಹೊಟ್ಟೆ ಬಿರಿಯ ಉಂಡೆವು. ಸಂಜೆ 5 ಗಂಟೆಯ ಮೇಲೆ ತಂಪು ಹೊತ್ತಿನಲ್ಲಿ ಹಿಂದಿರುಗಿದೆವು. ನಮಗೆ ಆ ತೃಪ್ತಿಯನ್ನು
ಉಂಟು ಮಾಡಿದ ಸೊನ್ನೇಗೌಡರಂಥ ಅಕೃತ್ರಿಮ ವಾಚ ಉದಾರಿಗಳು ನಮ್ಮ ದೇಶದಲ್ಲಿ ಸಂತತವಾಗಿ ಅಭಿವೃದ್ಧಿಯಾಗಲಿ.